ಬಾಂಡಿಂಗ್, ಹಾ ಆಲ್ಫಾ ಮತ್ತೆ ಸಿಗ್ಮಾ ಬಾಂಡಿಂಗ್. ವೆರಿ ಗುಡ್. ಒಂದು ಮೇಜರ್ ಆಗಿ ಸಿಗ್ಮಾ ಬಾಂಡಿಂಗ್ ಅಲ್ವಾ, ಪೈ ಬಾಂಡಿಂಗ್, ಈ ತರ ಸಿಂಬಲ್ ಇರುತ್ತೆ. ಇನ್ನೊಂದು ಪೈ ಬಾಂಡಿಂಗ್, ಪೈ ಬಾಂಡಿಂಗ್, ಈ ತರ ಸಿಂಬಲ್ ಇರುತ್ತೆ. ಓಕೆನಾ? ಸೊ ಇದ್ರಲ್ಲಿ ನಿಮ್ಗೆ ಕೇಳ್ತಾರೆ ಯಾವ್ದು ಸ್ಟ್ರಾಂಗ್ ಬಾಂಡ್ ಅಂದ್ರೆ ಯಾವ್ದಾಗಿರ್ತದೆ ಸ್ಟ್ರಾಂಗ್ ಬಾಂಡ್? ಸಿಗ್ಮಾ ಬಾಂಡ್. ಓಕೆ, ಅಂದ್ರೆ ಸಿಗ್ಮಾ ಬಾಂಡ್ ನ ಬ್ರೇಕ್ ಮಾಡೋದಕ್ಕೆ ನಮ್ಗೆ ಹೈ ಅಮೌಂಟ್ ಆಫ್ ಎನರ್ಜಿ ಬೇಕು. ಬಟ್ ಪೈ ಬಾಂಡ್ ನ ಈಸಿಯಾಗಿ ಬ್ರೇಕ್ ಮಾಡಬಹುದು. ಪೈ ಬಾಂಡ್ ಇಸ್ ವೀಕ್ ಬಾಂಡ್. ಓಕೆ, ಸೊ ನಿಮ್ಗೆ ಹೇಳಿದೆ ನಾನು ಯಾವಾಗ ಪೈ ಬಾಂಡ್ ಬರುತ್ತೆ, ಯಾವಾಗ ಸಿಗ್ಮಾ ಬಾಂಡ್ ಬರುತ್ತೆ ಅಂತ. ನೆನ್ಪಿದ್ಯಾ? ಹೈಬ್ರಿಡ್ ಆದಾಗ ಸಿಗ್ಮಾ ಬಾಂಡ್, ಅನ್ಹೈಬ್ರಿಡೈಸೇಷನ್ ವೆರಿ ಗುಡ್. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನೀವು ಇದು ಮರೆತೋಗಿರ್ತೀರಾ ಅಂತ. ಪರವಾಗಿಲ್ಲ, ನೆನ್ಪಿಟ್ಕೊಂಡಿದ್ದೀರಾ. ವೆರಿ ಗುಡ್. ಸೊ ಹೈಬ್ರಿಡೈಸ್ಡ್ ಆಗಿರೋದು ಸಿಗ್ಮಾ ಬಾಂಡ್ ಬರುತ್ತೆ, ಅನ್ಹೈಬ್ರಿಡೈಸ್ಡ್ ಆಗಿರೋದು ನಿಮ್ಗೆ ಅನ್ಹೈಬ್ರಿಡೈಸ್ಡ್ ಅಂದಾಗ ಅದು ಯಾವ್ದಕ್ಕೂ ಪೇರ್ ಆಗಿರಲ್ಲ ಅಲ್ವಾ, ವೀಕ್ ಅಂತ ತಾನೆ. ಪೇರ್ ಆಗ್ಬಿಟ್ಟಿದ್ರೆ ಫುಲ್ಲಿ ಫಿಲ್ಡ್, ಅವಾಗ ಅದು ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆ ಸಿಗ್ಮಾ ಏನಾಗುತ್ತೆ ನಮ್ಗೆ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ, ಪೈ ಬಾಂಡ್ ಏನಾಗುತ್ತೆ ವೀಕ್ ಬಾಂಡ್. ಓಕೆ ಫೈನ್. ಸೊ ಇವಾಗ ಇಲ್ಲಿ ನಮ್ಗೆ ಮೇಜರ್ ಆಗಿ ಯಾವಾಗೆಲ್ಲ ಸಿಗ್ಮಾ ಬಾಂಡ್ ಬರುತ್ತೆ ಅಂದ್ರೆ ವೆನ್ಎವರ್ ವಿ ಹ್ಯಾವ್ ಕಾರ್ಬನ್ ಸಿಂಗಲ್ ಬಾಂಡ್. ನೆನ್ಪಿಟ್ಕೊಳ್ಳಿ, ಯಾವಾಗ ಬರುತ್ತೆ ಸಿಗ್ಮಾ ಬಾಂಡ್? ಇಲ್ಲೇ ನೀವು ಅನಲೈಸ್ ಮಾಡ್ಬಿಡ್ಬೋದು. ಸಿಂಗಲ್ ಗೆ SI, ಸಿಗ್ಮಾಗೆ SI. ಹೌದಾ? ಸಿಗ್ಮಾ ಬಾಂಡ್ಸ್ ಆರ್ ಆಲ್ವೇಸ್ ಸಿಂಗಲ್, ಅಂದ್ರೆ ಕಾರ್ಬನ್ ಸಿಂಗಲ್ ಬಾಂಡ್ ಇರಬೇಕು, ಅಥವಾ ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಕೂಡ ಇರಬಹುದು. ಅವೆಲ್ಲ ಏನಾಗುತ್ತೆ ಈಗ ಸಿಗ್ಮಾ ಬಾಂಡ್. ನೀವು ಎಲ್ಲೇ ನೋಡಿ ಸಿಂಗಲ್ ಬಾಂಡ್ಸ್ ಇತ್ತು ಅಂದ್ರೆ ಅದು ಸಿಗ್ಮಾ ಬಾಂಡ್ ಆಗಿದೆ. ಮಲ್ಟಿಪಲ್ ಬಾಂಡ್ಸ್ ಅಂದ್ರೆ ಏನು? ಡಬಲ್ ಆರ್ ಟ್ರಿಪಲ್. ಸೊ ಯಾವ್ದೆಲ್ಲ ಮಲ್ಟಿಪಲ್ ಬಾಂಡ್ ಬರುತ್ತೆ ಅವೆಲ್ಲ ಏನಾಗಿರ್ತವೆ? ಪೈ ಬಾಂಡಿಂಗ್ ಆಗಿರ್ತದೆ. ನೆನ್ಪಿಟ್ಕೋಬೇಕು. ಇದು ನಮ್ಗೆ ಈಗ ಮೇಜರ್ ಆಗಿ ಗೊತ್ತಾಗಬೇಕಾದ್ರೆ. ಇಷ್ಟು ಗೊತ್ತಾಗ್ಬಿಟ್ರೆ ನಮ್ಗೆ ನಿಮ್ಗೆ ಯಾವುದೇ ರೀತಿಯಾದ ಕಾರ್ಬನ್ ಬೇಸ್ಡ್ ಕಾಂಪೌಂಡ್ಸ್ ಕೊಡ್ಲಿ, ಅದರಲ್ಲಿ ಆರಾಮಾಗಿ ನೀವು ಸಿಗ್ಮಾ ಮತ್ತೆ ಪೈ ಬಾಂಡ್ ನ ಕಂಡುಹಿಡಿಬಹುದು. ಅದೇ ರೀತಿ ಅದರಲ್ಲಿ ಕಾರ್ಬನ್ sp3 ಹೈಬ್ರಿಡೈಸ್ಡ್, sp2 ಹೈಬ್ರಿಡೈಸ್ಡ್, ಯಾವ ಹೈಬ್ರಿಡೈಸೇಷನ್ ಅಂತ ಕೂಡ ನೀವೇನ್ ಮಾಡಬಹುದು, ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾವೀಗ ಟೈಪ್ ಆಫ್ ಬಾಂಡ್ ಅಂದ್ರೆ ನಾನು ಈಗ ತಾನೇ ಹೇಳಿದೆ, ಸಿಂಗಲ್ ಬಾಂಡ್ ಆಗ್ಬೋದು, ಡಬಲ್ ಬಾಂಡ್ ಆಗ್ಬೋದು, ಅಥವಾ ಟ್ರಿಪಲ್ ಬಾಂಡ್. ಅದರ ಬೇಸಿಸ್ ಮೇಲೆ ಅಥವಾ ಟೈಪ್ ಆಫ್ ಬಾಂಡ್ ಡಿಟರ್ಮೈನ್ಸ್ ದ ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಆಟಮ್, ಹೆನ್ಸ್ ಜಿಯೋಮೆಟ್ರಿ ಆಫ್ ದ ಮಾಲಿಕ್ಯೂಲ್. ಈಗ ನಿಮ್ಗೆ ಹೈಬ್ರಿಡೈಸೇಷನ್ ಅಂದ್ರೆ ಗೊತ್ತಾಗಿದೆ ಅಲ್ವಾ, sp3 sp2 sp3. ಸೊ ಅವ್ರು ಕೇಳ್ತಾರೆ ಈ sp3 ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಏನು ಅಂತ. ಅವಾಗ ಏನ್ ಹೇಳ್ತೀರಾ? 1:3. ನೋ, ಜಿಯೋಮೆಟ್ರಿ ಅಂದಾಗ ನೀವಲ್ಲಿ ಶೇಪ್ ಅಂತ ಹೇಳಿದ್ರಿ ನೋಡಿ, ಅದನ್ನೇ ಹೇಳ್ಬೇಕು. ಆಗ್ತಿದ್ಯಾ? ಓಕೆ, ಈಗ ನೀವು ಜಿಯೋಮೆಟ್ರಿ ಅಂದ ತಕ್ಷಣ ನಿಮ್ಗೆ ಏನ್ ಓದಿರ್ತೀರ? ಜಿಯೋಮೆಟ್ರಿ ಕನ್ಸ್ಟ್ರಕ್ಷನ್ಸ್ ಓದಿರ್ತೀರಲ್ವಾ, ಟ್ರಯಾಂಗಲ್, ಸರ್ಕಲ್ ಕನ್ಸ್ಟ್ರಕ್ಷನ್, ಅದೆಲ್ಲ ಓದಿರ್ತೀರ. ಜಿಯೋಮೆಟ್ರಿ ಅಂದ ತಕ್ಷಣ ಮೇಜರ್ ಆಗಿ ನಂಬರ್. ಹಾಗಾಗಿ ಇಲ್ಲೂ ಕೂಡ ನಮಗೆ ಜಿಯೋಮೆಟ್ರಿ ಅಂತ ಬಂದಾಗ ಇಟ್ ಇಸ್ ಆಲ್ ಅಬೌಟ್ ಶೇಪ್ಸ್. ಓಕೆ, ಬಟ್ ನಾವು ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಆಕ್ಚುಲಿ ಶೇಪ್ ಅಂದ್ರೆ ಏನು, ಜಿಯೋಮೆಟ್ರಿ ಅಂದ್ರೆ ಏನಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅದು ನಾನು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಬಟ್ ಆಸ್ ಪರ್ ನಾವು ಈಗ ಇಲ್ಲಿವರೆಗೂ ನಮಗೆ ಶೇಪ್ ಅಂದ್ರೆ ಜಿಯೋಮೆಟ್ರಿ ಅಲ್ಲಿ ಡಿಫ್ರೆನ್ಸ್ ಇದೆ. ಬಟ್ ನಿಮ್ಗೆ ಇನ್ ಕೇಸ್ ಆಫ್ ಜಿಯೋಮೆಟ್ರಿ ಅಂತ ಕೇಳಿದಾಗ ನೀವೇನ್ ಹೇಳ್ಬೇಕು? sp3 ಗೆ ಟೆಟ್ರಾಹೆಡ್ರಲ್, sp2 ಗೆ ಪ್ಲೆನಾರ್ ಟ್ರೈಗೋನಲ್, sp ಗೆ ಲೀನಿಯರ್. ಗೊತ್ತಾಗಿದೆ ಅಲ್ವಾ ಇದು? Okay. If a carbon has all 4 sigma bond, ನೆನ್ಪಿಟ್ಕೊಳ್ಳಿ. If a carbon has all 4 sigma bond, ಎಲ್ಲ 4 ಟೋಟಲ್ ಕಾರ್ಬನ್ ಮಾಡಕ್ಕಾಗ 4 ಬಂತಾನೆ. ಅದ್ರ 4 ಸಿಗ್ಮಾ ಬಾಂಡ್ ಆಗಿದ್ರೆ, 4 ಸಿಗ್ಮಾ ಬಾಂಡ್ ಆಗಿದ್ರೆ ಅದನ್ನ ಯಾವ ಕಾರ್ಬನ್ ಏನಂತ ಕರಿತೀರಾ? sp3 ಹೈಬ್ರಿಡೈಸ್ಡ್ ಅಂತ ಕರಿತೀರಾ. ಓಕೆ, ಆದ್ರೆ ಅದರಲ್ಲಿ ಒಂದು ಪೈ ಬಾಂಡ್ ಇದ್ರೆ, ಒಂದೇ ಒಂದು ಪೈ ಬಾಂಡ್ ಇದ್ರೆ ಅದನ್ನ ಏನಂತ ಕರಿಬೇಕು? sp2 ಅಂತ. ಓಕೆ,
ಅದೇ 2 ಪೈ ಬಾಂಡ್ ಇದ್ರೆ SP. ಗೊತ್ತಾಗಿದ್ಯಾ? ಅರ್ಥ ಆಗಿದೆ ಇದು? ಸರ್ ಇದನ್ನ ಇನ್ನೊಂದ್ಸಲ ಹೇಳ್ತೀರಿ. ಹಾ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ನೋಡಿ, ಕಾರ್ಬನ್ಗೆ ಇರುವಂತಹ 4 ಬಾಂಡ್ ಸಿಗ್ಮಾ ಬಾಂಡ್ ಆಗಿದ್ರೆ ಏನ್ ಹೈಬ್ರಿಡೈಸೇಷನ್? sp3. ಕಾರ್ಬನ್ಗೆ ಇರೋ 4 ಬಾಂಡ್ ಅಲ್ಲಿ 1 ಪೈ ಬಾಂಡ್ ಆಗಿದ್ರೆ ಏನು? sp2. ಕಾರ್ಬನ್ಗೆ ಇರೋ 4 ಬಾಂಡ್ ಅಲ್ಲಿ 2 ಪೈ ಬಾಂಡ್ ಆಗಿದ್ರೆ ಓಕೆ, ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಈಗ ಎಕ್ಸಾಂಪಲ್ ನೋಡೋಣ ನಾವು. ಫಸ್ಟ್ ಟೈಮ್ ಗೋಯಿಂಗ್ ಟು ಟೇಕ್ ಯಾವ್ದಿದು? ಮೀಥೇನ್. ಸೊ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂತ 4 ಹೈಡ್ರೋಜನ್ಗೆ ಸಿಗ್ಮಾ ಬಾಂಡ್ ಇದೆಯಾ, ಪೈ ಬಾಂಡ್ ಇದೆಯಾ? ನೀವ್ ಹೇಳ್ಬೇಕು. ಸಿಗ್ಮಾ ಬಾಂಡ್ ಅಲ್ವಾ? ಈಗ ಇದ್ರಲ್ಲಿ ಎಷ್ಟು ಸಿಗ್ಮಾ ಬಾಂಡ್ ಇದೆ ಅಂತ ನಿಮ್ನ ಯಾರಾದ್ರೂ ಕೇಳ್ತಾರೆ, ಏನ್ ಹೇಳ್ತೀರಾ? 4 ಸಿಗ್ಮಾ ಬಾಂಡ್ಸ್. ಅದ್ರಲ್ಲಿ ಏನೋ ಡೌಟ್ ಇಲ್ಲ ತಾನೆ ನಿಮ್ಗೆ? No sir. ಓಕೆ, ಸೊ ಸಿಗ್ಮಾ ಬಾಂಡ್ ಇದ್ರಲ್ಲಿ ಎಷ್ಟಿದೆ ಅಂತ ಹೇಳ್ತಿದ್ದೀರಾ ನೀವು? 4. ಆಗ ಕೇಳ್ತಾರೆ, ಹಾಗಾದ್ರೆ ಇದ್ರಲ್ಲಿ ಪೈ ಬಾಂಡ್ ಇಲ್ವಾ? No sir ಇಲ್ಲ. 0. ಹಾಗಾದ್ರೆ ಇದ್ರದ್ದು ಹೈಬ್ರಿಡೈಸೇಷನ್ ಏನಪ್ಪಾ? sp3. ಯಾರಿಗೂ ಡೌಟ್ ಇಲ್ಲ ತಾನೆ ಇದು? No sir. ಎಲ್ರಿಗೂ ಕ್ಲಿಯರ್ ಆಗ್ತಿದ್ಯಾ? sp3 ಹೈಬ್ರಿಡೈಸೇಷನ್ ಹೌದಲ್ವಾ? ಓಕೆ, ಈಗ sp3 ಹೈಬ್ರಿಡೈಸೇಷನ್ ಅಂದ್ಬಿಟ್ರೆ ಇದ್ರದ್ದು ಬಾಂಡ್ ಆಂಗಲ್ ಎಷ್ಟು ಬರುತ್ತೆ? 109 degree 28 minutes. 28 minutes. 28. ಓಕೆ, ಸೊ ಹಾಗಾದ್ರೆ ಇದ್ರದ್ದು ಜಿಯೋಮೆಟ್ರಿ ಏನಾಗಿರ್ತದೆ? Tetrahedral. ವೆರಿ ಗುಡ್. ಇವಾಗ ಗೊತ್ತಾಯ್ತು. ಈಗ ಇದನ್ನು ಸಿಂಪಲ್ ಆಗಿ ಮಾಡೋದು. ಈಗ ನೆಕ್ಸ್ಟ್ ಕಾಂಪೌಂಡ್ ಯಾವ್ದು ಕೊಟ್ಟಿದ್ದಾರೆ? ಈಥೀನ್ ಕೊಟ್ಟಿದ್ದಾರೆ. ಈಥೀನ್ ಇಸ್ CH2 ಡಬಲ್ ಬಾಂಡ್ CH2. ಇದು ಈಥೀನ್. ಓಕೆನಾ? ಈಗ ನೀವು ಇದ್ರಲ್ಲಿ ಎಷ್ಟು ಸಿಗ್ಮಾ ಬಾಂಡ್ ಇದೆ, ಎಷ್ಟು ಪೈ ಬಾಂಡ್ ಇದೆ, ಹೈಬ್ರಿಡೈಸೇಷನ್ ಇನ್ನು ಬಾಂಡ್ ಆಂಗಲ್ ಜಿಯೋಮೆಟ್ರಿ ಇಷ್ಟು ಹೇಳ್ಬೇಕು ನನಗೆ. ಓಕೆನಾ? ಈಗ ಫಸ್ಟ್ ವಿಲ್ ಸಿ ಹೌ ಮಚ್ ಸಿಗ್ಮಾ ಬಾಂಡ್ ಇಸ್ ಹಿಯರ್. 2 sir. 4 sir. 4 sir. ಓಕೆ, 2 ಆಯ್ತು, 4 ಆಯ್ತು. ನೆಕ್ಸ್ಟ್ ವಾಯ್ಸ್ ಕೇಳಿಸ್ತಿಲ್ಲಪ್ಪ. ಸಿಗ್ಮಾ ಬಾಂಡ್ 1 ಪೈ ಬಾಂಡ್. ಸಿಗ್ಮಾ ಬಾಂಡ್ ಅಲ್ವಾ? ಡಬಲ್ ಬಾಂಡ್ ಇದೆಯಲ್ಲ ಅದಕ್ಕೆ. ಸರಿ, ಈಗ ನೋಡಿ ಇದನ್ನ ನಾನು ಯಾವ ತರ ಬರ್ತದೆ ಅಂದ್ರೆ CH ಡಬಲ್ ಬಾಂಡ್ CH ಹೌದಾ? ಹಿಂಗ್ ಬರೀಬೋದಾ? ಇವಾಗ ಹೇಳಿ. ಸಿಗ್ಮಾ ಬಾಂಡ್ ಇದೆ. ಪೈ ಬಾಂಡ್ ಸಿಗ್ಮಾ ಬಾಂಡ್ ಎಷ್ಟು ಬಂತು? ಇದೆ. 4 ಸಿಗ್ಮಾ ಬಾಂಡ್. 4 ಸರ್ ಸಿಗ್ಮಾ ಬಾಂಡ್ 4, ಪೈ ಬಾಂಡ್ 1 ಸರ್. ಓಕೆ, ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಯಾವತ್ತೇ ನೀವು ಡಬಲ್ ಬಾಂಡ್ ನ ನೋಡ್ತಿದ್ದೀರಾ ಅಂದ್ರೆ ಇದರಲ್ಲಿ ಯಾವತ್ತೂ ಒಂದು ಸಿಗ್ಮಾ ಇರುತ್ತೆ ಮತ್ತೆ ಒಂದು ಪೈ ಇರುತ್ತೆ. ಅದೇ ನಾವು ಯಾವತ್ತು ಟ್ರಿಪಲ್ ಬಾಂಡ್ ನೋಡಿದ್ರೆ ಇದರಲ್ಲಿ ಒಂದು ಸಿಗ್ಮಾ ಇರುತ್ತೆ, 2 ಪೈ ಇರುತ್ತೆ. ಇದು ನೆನ್ಪಿಟ್ಕೋಬೇಕು. ಗೊತ್ತಾಗಿದ್ಯಾ? ಇದೆಲ್ಲ ಮತ್ತೆ ಹೇಳಲ್ಲ ನಾನು, ಎಲ್ಲ ಅಲ್ಲಲ್ಲೇ ತಿಳ್ಕೊಬೇಕು. ಒಂದು ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಮತ್ತೆ ಒಂದು ಪೈ ಇರುತ್ತೆ. ಟ್ರಿಪಲ್ ಬಾಂಡ್ ಇದ್ರೆ 2 ಪೈ 1 ಸಿಗ್ಮಾ ಇರುತ್ತೆ. ಓಕೆ, ಸೊ ಈಗ ನೀವ್ ಹೇಳಿ. 5 ಸಿಗ್ಮಾ ಬಾಂಡ್ 5 ಸಿಗ್ಮಾ ಬಾಂಡ್ 1 ಪೈ ಬಾಂಡ್. ಎಸ್, ವೆರಿ ಗುಡ್. 5 ಸಿಗ್ಮಾ ಬಾಂಡ್ ಮತ್ತೆ 1 ಒಂದು ಪೈ ಬಾಂಡ್. ಈಗ ಹೈಬ್ರಿಡೈಸೇಷನ್ ಏನಾಗುತ್ತೆ? sp2. sp2. ಯಾಕೆ sp2? ಇದರಲ್ಲಿ 1 ಪೈ ಬಾಂಡ್ ಪೈ ಬಾಂಡಿಂಗ್ ಇದೆ. ಬಾಂಡ್ ಆಂಗಲ್ 120.
Geometry. Planar. Plan. Triangle. Trigonal. ಓಕೆ, ಈಗ ನೆಕ್ಸ್ಟ್ ನೀವೇ ಹೇಳ್ಬೇಕಪ್ಪ. Three sigma bond, one pi bond, sp. 3 sigma bond, 2 pi bond. 2 pi bond. Yes. 180. 3 sigma bond 1 pi. Linear bond. ಇದು ಎಲ್ರಿಗೂ ಅರ್ಥ ಆಗಿದೆ ಇವಾಗ ಈ ತರ ಬರ್ಕೊಳಕ್ಕೆ. ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಬೋದು. ನಿಮ್ಗೆ ಇದು ಅರ್ಥ ಆಯ್ತು ಅಂದ್ರೆ ಮುಂದೆ ನಾನು ಏನೇ ಮಾಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಇದೇ ಬೇಸಿಕ್. ಸಿಗ್ಮಾ ಎಷ್ಟು ಅಂತ ಗೊತ್ತಾಗಿಲ್ಲ. ಸಿಗ್ಮಾ ಹೇಗೆ ಬರೆಯೋದು ಅಂತ ಗೊತ್ತಾಗಿಲ್ಲ. ಸಿಗ್ಮಾ ಹೇಗ್ ಬರಿ ಯಾವ್ದು ಗೊತ್ತಾಗ್ಲಿಲ್ಲಪ್ಪ? ಯಾವ ಕಾಂಪೌಂಡ್? ಈಗ 1 ಇದೆ, 2 ಇದೆ, 3 ಇದೆ, ಯಾವ್ದು ಗೊತ್ತಾಗಿಲ್ಲ? 3 ಗೆ. ಓಕೆ, ಈಗ ನೋಡು, ಇದನ್ನ ಸಿ ಟ್ರಿಪಲ್ ಬಾಂಡ್ ಸಿ ಅಂತ ಬರೆದು ಇದಕ್ಕೊಂದು ಹೆಚ್ಚು ಇದಕ್ಕೊಂದು ಹೆಚ್ಚು ಹಿಂಗ್ ಮಾಡ್ಬೋದಲ್ವಾ? ನೋಡಿ, ಕಾರ್ಬನ್ 1 ಬಾಂಡ್ 2 ಬಾಂಡ್ 3 ಬಾಂಡ್ 4 ಬಾಂಡ್ ಆಯ್ತು. ಈ ಕಾರ್ಬನ್ಗೆ 1 ಬಾಂಡ್ 2 ಬಾಂಡ್ 3 ಬಾಂಡ್ 4 ಬಾಂಡ್ ಆಯ್ತು. ಕರೆಕ್ಟ್ ಆಯ್ತಾ? ಸೊ ಈಗ ನಾನು ಹೇಳಿದೆ ಟ್ರಿಪಲ್ ಬಾಂಡ್ ಬಂದಿದೆ ಕಾರ್ಬನ್ ಕಾರ್ಬನ್ ಮಧ್ಯೆ ಅಂತ ಅಂದ್ರೆ ಏನು, 2 ಪೈ ಇದೆ, 1 ಸಿಗ್ಮಾ ಇದೆ ಅದರಲ್ಲಿ ಅಂತ. ಈಗ 1 ಸಿಗ್ಮಾ ಇಲ್ಲಿದೆ ಇದ್ರ ಮಧ್ಯ, ಇಲ್ಲೊಂದು ಸಿಗ್ಮಾ ಇಲ್ಲೊಂದು ಸಿಗ್ಮಾ, ಎಷ್ಟಾಯ್ತು? 3 ಸಿಗ್ಮಾ. ಪೈ ಬಾಂಡ್ ಎಷ್ಟಿದೆ? 2 ಪೈ. ಸೊ ಟ್ರಿಪಲ್ ಬಾಂಡ್ ಇದ್ದಾಗ ಹೈಬ್ರಿಡೈಸೇಷನ್ sp ಅಂದ್ರೆ ಯಾಕೆ 2 ಪೈ ಬಾಂಡ್ ಇದೆ? 2 pi. sp ಅದ್ರದ್ದು ಬಾಂಡ್ ಆಂಗಲ್ ನಿಮ್ಗೆ ಗೊತ್ತಿದೆ 180 ಮತ್ತೆ ಜಿಯೋಮೆಟ್ರಿ Linear. ಗೊತ್ತಾಯ್ತಾ? Yes sir. ಸೊ ಈಗ ಇದು ಕ್ಲಿಯರ್ ಆಗಿದ್ರೆ ನೆಕ್ಸ್ಟ್ ಹೋಗ್ಬೋದು ನಾವು. Is it clear for everyone? Yes sir. ಓಕೆ, ಈಗ ನೋಡಿ. ಸೊ ಈಗ ಇಲ್ಲೇನ್ ಮಾಡ್ಬೇಕಂದ್ರೆ ನೀವು ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಇಲ್ಲಿ ಕಾರ್ಬನ್ಗಳು ಕಾಣಿಸ್ತಿದೆಯಲ್ವಾ? ಈ ಕಾರ್ಬನ್ಗಳದ್ದು ಹೈಬ್ರಿಡೈಸೇಷನ್ ಏನು ಅಂತ ಹೇಳ್ಬೇಕು. ಓಕೆನಾ? ಓಕೆ, ಈಗ CH3 ಇದೆ, ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನು? ಬರೀ ಹೈಬ್ರಿಡೈಸೇಷನ್ ಹೇಳ್ಬೇಕು ನೀವು. ಈ ಸಿ ಇದೆಯಲ್ವಾ, ಇದರ ಹೈಬ್ರಿಡೈಸೇಷನ್ ಏನು? ಸರ್ sp3. ವೆರಿ ಗುಡ್, sp3. ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನು? sp2 ಬರುತ್ತೆ. ಓಕೆ, ಈ ಕಾರ್ಬನ್ ಹೈಬ್ರಿಡೈಸೇಷನ್ sp3. ಇದು ಯಾರು ಗೊತ್ತಾಗಿಲ್ಲ ಕೇಳಿ. ಗೊತ್ತಾಗಿದೆ ಎಲ್ರಿಗೂ? ನೋಡಿ, ಕಾರ್ಬನ್ ಹತ್ರ ಸಿಂಗಲ್ ಬಾಂಡ್ ಇದೆಯಾ ಡಬಲ್ ಬಾಂಡ್ ಇದೆಯಾ ನೋಡ್ಕೋಬೇಕು, ಅಥವಾ ಟ್ರಿಪಲ್ ಬಾಂಡ್ ಇದೆಯಾ ನೋಡ್ಕೋಬೇಕು. ಕಾರ್ಬನ್ ಹತ್ರ ಸಿಂಗಲ್ ಬಾಂಡ್ ಇದೆ ಅನ್ನೋದಾದ್ರೆ ಅವು sp3 ಆಗುತ್ತೆ. ನೋಡಿ, ಅದಕ್ಕೆ ಈ ಕಾರ್ಬನ್ ನೀವು ಇಲ್ಲಿ ತಕೊಂಡ್ರೆ ಇದ್ರ ಹತ್ರ ಇರೋದು ಸಿಂಗಲ್ ಬಾಂಡ್, ಈ ಕಾರ್ಬನ್ ತಗೊಂಡ್ರೆ ಇದಕ್ಕಿರೋ ಸಿಂಗಲ್ ಬಾಂಡ್. ಬಟ್ ಈ ಕಾರ್ಬನ್ ಏನಿದೆ? ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇರೋದ್ರಿಂದ ಒಂದೇ ಪೈ ಇದೆ, sp2. ಓಕೆ, ಈಗ ಈ ಕಾರ್ಬನ್ sp3. ಈ ಕಾರ್ಬನ್ sp3. sp2. ಈ ಕಾರ್ಬನ್ sp2. ಈ ಕಾರ್ಬನ್ sp3. sp2 sir.
sp3 ಈ sp3 sp sp2 sp sir ಈ ಕಾರ್ಬನ್ sp sp ಓಕೆ ಈ ಕಾರ್ಬನ್ sp3 ಇದು sp3 sp2 ಇದು ಇದು sp3 sp3 ಇದು sp3 ಇಲ್ಲಿರೋ ಈ ಕಡೆ ಇರೋದು ಅಷ್ಟೂ sp3 sp3 yes sir ಗೊತ್ತಾಗಿದೆ ಈಗ ಎಲ್ರಿಗೂ yes sir 1 ಮಾರ್ಕ್ಸ್ ಕ್ವಶನ್ ಇದು ಕೇಳ್ತಾರೆ ಇದನ್ನ ಓಕೆ ಸೊ ದಿಸ್ ಇಸ್ 1 ಮಾರ್ಕ್ಸ್ ಕ್ವಶನ್ ದೇ ಲಾಸ್ಟ್ ದಿಸ್ ಕ್ವಶನ್ ಫಾರ್ ಎಕ್ಸಾಮ್ಸ್ ಈ ತರ ಕೈಂಡ್ ಆಫ್ ಕ್ವಶನ್ಸ್ 1 ಮಾರ್ಕ್ಸ್ ಬಂದೇ ಬರುತ್ತೆ ನಿಮ್ಗೆ ಕೇಳ್ತಾರೆ ಯಾವ ಹೈಬ್ರಿಡೇಷನ್ ಇದೆ ಕಾರ್ಬನ್ ಇದರಲ್ಲಿ ಅಂತ ಕೇಳ್ತಾರೆ ಸೊ ಅವಾಗ ನೀವು ಆನ್ಸರ್ ಮಾಡಕ್ಕೆ ರೆಡಿ ಇರಬೇಕು ಗೊತ್ತಾಗಿದ್ಯಾ ಸೊ ಹಾಗಾದ್ರೆ ಈಗ ಇದೊಂದು ಕಾಂಪೌಂಡ್ ನೋಡೋಣ ಓಕೆ ಈ ಕಾರ್ಬನ್ಗೆ sp2 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 ಈ ಕಾರ್ಬನ್ sp2 ಈ ಕಾರ್ಬನ್ sp3 sir ಇಲ್ಲ sp only sp sir sp2 sir sp sir only sp sir ಯಾವ ಎಸ್ ಪಿ ಅಂತ ಇರೋದು sir sp ಎಸ್ ಪಿ ಅನ್ನೋರು ಯಾರು ಹೇಳಿ ತೇಜಸ್ವಿ sir ಅದು sp ಅದೇ ಯಾಕೆ ಎಸ್ ಪಿ sir ಅಲ್ಲಿ 2 pi bonds ಇದೆ ಅಲ್ಲ ಎರಡು ಪೈ ಬಾಂಡ್ ಇದ್ರೆ ಪೈ ಬಾಂಡ್ ಇದೆ ಅಲ್ಲಿ sp ನೋಡಿ ದಿಸ್ ಇಸ್ ಒನ್ ರೂಲ್ ಓಕೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಆಕ್ಚುಯಲ್ ಆಗಿ ಈ ಕಾರ್ಬನ್ sp2 ಆಗ್ಬೇಕು ಹೌದಲ್ವಾ ಯಾಕೆ ಡಬಲ್ ಟೂ ಸೈಡು ಕಾರ್ಬನ್ಗೆ ಡಬಲ್ ಬಾಂಡ್ ಬಂದಾಗ ನೆನ್ಪಿಟ್ಕೊಳ್ಳಿ ಎರಡೂ ಸೈಡು ಕಾರ್ಬನ್ಗೆ ಡಬಲ್ ಬಾಂಡ್ ಬಂದಾಗ ಆ ಕಾರ್ಬನ್ ಯಾವ ಹೈಬ್ರಿಡೇಷನ್ ಆಗಿರ್ತದೆ sp sir ಹೈಬ್ರಿಡೇಷನ್ ಆಗಿರ್ತದೆ ಓಕೆ ನೆನ್ಪಿಟ್ಕೊಳ್ಳಿ ಹಾಗಾದ್ರೆ ಇಲ್ಲಿರೋ ಹೈಬ್ರಿಡೇಷನ್ sp ಇದೊಂದು ನೆನ್ಪಿಟ್ಕೋಬೇಕು ನೀವು ಓಕೆ ಇಫ್ ಕಾರ್ಬನ್ ಆಟಮ್ ಹ್ಯಾಸ್ 2 ಡಬಲ್ ಬಾಂಡ್ಸ್ then hybridization is going to be sp sp hybridization ಗೊತ್ತಾಗಿದೆ ಈಗ ಅದು yes sir ಎಲ್ರಿಗೂ yes sir ವಿದ್ಯೇಶ್ವಲಿ no sir ಓಕೆ ವೆರಿ ಗುಡ್ ಸೊ ನಾವು ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಮಾತಾಡ್ತಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ನಾನು ಹೇಳಿದೆ sp3 sp2 sp ಇದರಲ್ಲಿ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರ್ತದೆ ಅಂತ sp ಯಾಕೆ sp hybridization is more electronegative small size ಇಲ್ಲ ಸರ್ ಅದು ಶೇಪ್ ಕಂಪ್ಲೀಟ್ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ ಯಾವ್ದು ರಿಯಾಕ್ಟಿವಿಟಿ ಇಲ್ಲ ಎಲೆಕ್ಟ್ರೋನೆಗೆಟಿವಿಟಿ sp ಇದು ಜಾಸ್ತಿ ಯಾಕೆ ಅಂದ್ರೆ ಹೈಯರ್ ದ s ಕ್ಯಾರೆಕ್ಟರ್ ಹೈಯರ್ ಇಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳಿದೆ ನಾನು s ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗಿರುತ್ತೆ s ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ s ಕ್ಯಾರೆಕ್ಟರ್ ಜಾಸ್ತಿ ಇದ್ರೆ ಈಗ sp ಅಂದಾಗ s 50% p 50% ಆದ್ರೆ sp3 ಹೋದ್ರೆ s ಬರೀ 25%. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ sp ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ sp ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಗೊತ್ತಾಗಿದೆಯಾ ಅದು yes sir ಅದು ನೆನ್ಪಿಟ್ಕೋಬೇಕು ಓಕೆ ಅದೇ ರೀತಿ ಯಾವ್ದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅದ್ರದ್ದು ಬಾಂಡ್ ಲೆಂತ್ ಕಮ್ಮಿ ಇರುತ್ತೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಎಲೆಕ್ಟ್ರಿಸಿಟಿ ಜಾಸ್ತಿ ಇದ್ರೆ ಬಾಂಡ್ ಕಮ್ಮಿ ಇರುತ್ತಾ ಹೈಯರ್ ದ ಎಸ್ ಕ್ಯಾರೆಕ್ಟರ್ higher is electronegativity
negativity. Okay. Higher the S character, shorter bond length. Bond length ಅಂದ್ರೇನು? ಈ ಬಾಂಡ್ಗಳ ಮಧ್ಯೆ ಇರುವಂತ ಲೆಂತ್ ಅಷ್ಟೇ. ಓಕೆನಾ? ಬಾಂಡ್ ಲೆಂತ್ ಏನಕ್ಕೆ ಶಾರ್ಟ್? ಹೇಳ್ತೀನಿ ಎಲ್ಲಾನು ಹೇಳ್ತೀನಿ. ಯಾಕೆ ಬಾಂಡ್ ಲೆಂತ್ ಶಾರ್ಟ್ ಆಗುತ್ತೆ ಅನ್ನೋದು ನಾವು ಕಲಿತೀವಿ, ಎಲ್ಲವನ್ನ ಕಲಿತೀವಿ. ಓಕೆ, ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ ಅಂದ್ರೆ ಹೈಯರ್ ಏನಾಗ್ತದೆ ಎಲೆಕ್ಟ್ರೋನೆಗೆಟಿವಿಟಿ? ಎಸ್ ಕ್ಯಾರೆಕ್ಟರ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದಾಗ ಬಾಂಡ್ ಲೆಂತ್ ಏನಾಗುತ್ತೆ? ಶಾರ್ಟ್ ಆಗುತ್ತೆ. ಸೊ ಬಾಂಡ್ ಲೆಂತ್ ಶಾರ್ಟ್ ಆದಾಗ ಹೈ ಇಸ್ ದ ಸ್ಟ್ರೆಂತ್ ಆಫ್ ಬಾಂಡ್. High is strength of bond. ಓಕೆ, ಈಗ ನೋಡಿ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತದೆ. ಏನಂತ ಅರ್ಥ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ? ಗೇನ್ ಎಲೆಕ್ಟ್ರಾನ್ಸ್. ಗೇನ್ ಎಲೆಕ್ಟ್ರಾನ್ಸ್ ಅನ್ಬಾರ್ದು. ದಟ್ಸ್ ನಾಟ್ ದ ರೈಟ್ ಡೆಫಿನಿಷನ್. adding Amount of energy released to gain of electron. No, Amount of energy required to gain. ಗೇನ್ ಎಲೆಕ್ಟ್ರಾನ್ ಅಂತ ಹೇಳ್ಬಾರ್ದು. add electron. Adding of electron. ಆಡಿಂಗ್ ಆಫ್ ಎಲೆಕ್ಟ್ರಾನ್ ನಿಮ್ ತಲೆ. ಎಲೆಕ್ಟ್ರಾನ್ ಗೇನ್ ಅಂತ ಅಲ್ಲಿ ಹೇಳ್ಬಾರ್ದು. Shared pair of The electrons. tendency of an atom attract shared pair of electrons towards itself. ಸೊ ಯಾವುದೇ ಒಂದು ಎಲೆಕ್ಟ್ರಾನ್ ನ ಫುಲ್ ಮಾಡೋದಕ್ಕೆ ಶೇರ್ಡ್ ಪೇರ್ Pair of electron. Shared. ಬಾಂಡ್ ಅಲ್ಲಿ ಶೇರಿಂಗ್ ಆಗಿರ್ತದೆ. ಅದ್ರಲ್ಲಿ ಇರುವಂತ ಎಲೆಕ್ಟ್ರಾನ್ ಹತ್ರ ಎಳ್ಕೊಳ್ಳೋದು. ಹತ್ರ ಎಳ್ಕೊಬೇಕಾದ್ರೆ ಬಾಂಡ್ ಲೆಂತ್ ಏನಾಗುತ್ತೆ? ಜಾಸ್ತಿ ಕಮ್ಮಿ ಆಗುತ್ತೆ. ಶಾರ್ಟ್ ಆಗುತ್ತೆ. ಕಡಿಮೆ ಆಗುತ್ತೆ. ಶಾರ್ಟರ್ ಆಗ್ತದೆ. ಸೊ ಹಾಗಾಗಿ ಶಾರ್ಟರ್ ಬಾಂಡ್ ಲೆಂತ್ ಆಗುತ್ತೆ. ಬಾಂಡ್ ಲೆಂತ್ ಚಿಕ್ಕದಾಗ್ತಿದಂಗೆ ಸ್ಟ್ರೆಂತ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಇಷ್ಟುದ್ದ ಕೋಲ್ ಮುರಿಯಕ್ಕೂ ಇಷ್ಟುದ್ದ ಕಡ್ಡಿ ಮುರಿಯಕ್ಕೂ ಸ್ಟ್ರೆಂತ್ ಯಾವ್ದಕ್ ಜಾಸ್ತಿ ಬೇಕು? ದೊಡ್ಡದಕ್ಕೆ ಚಿಕ್ಕ ಕಡ್ಡಿ ಬೇಕು. ಚಿಕ್ಕ ಕಡ್ಡಿ ಮುರಿಯಕ್ಕೆ ಸ್ಟ್ರೆಂತ್ ಜಾಸ್ತಿ ಬೇಕು. ಜಾಸ್ತಿ. ದೊಡ್ಡ ಕಡ್ಡಿನ ಆರಾಮಾಗಿ ಮುರಿಬೋದು. ಚಿಕ್ಕ ಕಡ್ಡಿನ ಮುರಿಯಕ್ಕೆ ತುಂಬಾ ಕಷ್ಟ. ಹೌದಲ್ವಾ? ಗೊತ್ತಾಗಿ ಅಂದ್ರೆ ಟ್ರೈ ಮಾಡಿ ನೋಡಿ. ಹಂಗಂದ್ಬಿಟ್ಟು ಏನದು ಪೊರ್ಕೆ ಕಡ್ಡಿ ತಗೊಂಡ್ರು ಅದ್ರಲ್ಲೂ ತುಂಬಾ ಸ್ಮಾಲ್ ಆದ್ರೆ ನೀವು ಕಟ್ ಮಾಡಕ್ ಆಗೋದಿಲ್ಲ. ಓಕೆ, ಹಾಗಾಗಿ ಬಾಂಡ್ ಲೈನ್ ತುಂಬಾ ಚಿಕ್ಕದಾಗಿದ್ರೆ ಅದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅಂದ್ರೆ ಅದನ್ನ ಬಾಂಡ್ ನ ಬ್ರೇಕ್ ಮಾಡಕ್ಕೆ ಎನರ್ಜಿ ಏನ್ ಮಾಡ್ಬೇಕು ನಾವು ಜಾಸ್ತಿ ಕೊಡ್ಬೇಕು ಅಂತ. ಗೊತ್ತಾಗಿದೆ ಎಲ್ರಿಗೂ? ಎಸ್ ಸರ್. ಸರ್. ಸೊ ನೆಕ್ಸ್ಟ್ ಆಫ್ಟರ್ ದಿಸ್, ಸೊ ನೆಕ್ಸ್ಟ್ ನಮ್ಗೆ ಕೆಲವೊಂದು ರೆಪ್ರೆಸೆಂಟೇಷನ್ಸ್ ಇದೆ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ ರೆಪ್ರೆಸೆಂಟೇಷನ್ ಬಗ್ಗೆ ಕಲ್ತ್ಕೋಬೇಕು. ಓಕೆ, ಸೊ ಮೇಜರ್ ಆಗಿ ಇರುವಂತದ್ದು ಫಸ್ಟ್ ಅಲ್ಲಿ ನಮ್ಗೆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಇದೆ. So bond line representation. Okay. So ಈಗ ನೋಡಿ ಒಂದು ಕಂಡೆನ್ಸ್ಡ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಂತೀನಿ. CH3 CH2 CH3. ಓಕೆ, ಇದನ್ನ ಬಾಂಡ್ ಲೈನ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ಬೇಕು ಇದನ್ನ. ಓಕೆ, ಸೊ ಇದನ್ನ ಹೇಗ್ ಬಾಂಡ್ ಲೈನ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾರೆ? ಸೊ ಇದನ್ನ ಬಾಂಡ್ ಲೈನ್ ಅಲ್ಲಿ ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತಾರೆ ನೋಡಿ, ಇಷ್ಟೇ. ಗೊತ್ತಾಗಿದೆಯಾ? ಇದೊಂದು ಬರ್ದಿದ್ದಾರೆ ಅಂದ್ರೆ ಇದೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಈ ತರ ಇದೆ ಅಂದ್ರೆ ಹೇಗೆ ಗೊತ್ತಾಗುತ್ತೆ ಇದು ನಮ್ಗೆ? ಸೊ ನಾವಿಲ್ಲಿ ಆ ಲೈನ್ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಆ ಲೈನ್ ಎಂಡ್ ಆಗ್ತಾ ಇದೆ. ಸೊ ಲೈನ್ ಸ್ಟಾರ್ಟಿಂಗ್ ಮತ್ತೆ ಲೈನ್ ಎಂಡಿಂಗ್ ಅಲ್ಲಿ ನಮ್ಗೆ ಏನಿದೆ? ಕಾರ್ಬನ್ ಆಟಮ್ ಇದೆ. ಆ ಕಾರ್ಬನ್ ಆಟಮ್ ಮತ್ತೆ ಎಲ್ಲೆಲ್ಲಿ ಲಿಂಕ್ ಆಗಿದೆ ಮಧ್ಯದಲ್ಲಿ, ಕಾರ್ಬನ್ ಆಟಮ್ ಎಲ್ಲೆಲ್ಲಿ ಮಧ್ಯದಲ್ಲಿ ಲಿಂಕ್ ಆಗಿದೆ, ಸೊ ಅಲ್ಲೆಲ್ಲ ನಮ್ಗೆ ಕಾರ್ಬನ್ ಆಟಮ್ಸ್ ಇದೆ ಅಂತ.
ಓಕೆ. ಸೊ ಇವಾಗ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಏನಿದೆ, ಕಾರ್ಬನ್ ಇದೆ. Carbon. ಪಾಯಿಂಟ್ ಅಲ್ಲಿ ಏನಿದೆ, ಕಾರ್ಬನ್ ಇದೆ. Carbon. ಈ ಎರಡು ಪಾಯಿಂಟ್ ಜಾಯಿನ್ ಆಗತ್ರ ಏನಿದೆ, ಕಾರ್ಬನ್. Hydrogen. ಈಗ ಕಾರ್ಬನ್ ನೋಡ್ಬೇಕು. ಇಲ್ಲಿ ಎಷ್ಟಿದೆ, 3H ಇದೆ, ಇಲ್ಲಿ 3H ಇದೆ ಅಲ್ವಾ? ಸೊ ಈ ಕಾರ್ಬನ್ ಹತ್ರ ಒಟ್ಟು ಎಷ್ಟು H ಇರ್ಬೇಕು, 3H. ಓಕೆ. ಸೊ ಇಲ್ಲಿ ಆಲ್ರೆಡಿ ಎಷ್ಟಿದೆ, ಒಂದು ಬಾಂಡ್ ಇದೆ ಅಲ್ವಾ? ಒಂದು ಬಾಂಡ್. ಈ ಕಾರ್ಬನ್ ಲಿಂಕ್ ಮಾಡಕ್ಕೆ ಈ ಬಾಂಡ್ ಅದು ಇಲ್ಲಿರೋದು, ಹೌದಾ? ಸೊ ಈಗ ಒಂದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ ಕಾರ್ಬನ್, ಇನ್ 3 ಹೈಡ್ರೋಜನ್. ಸೊ ಇಲ್ಲಿ H3 ಬರುತ್ತೆ. ಸಿಮಿಲರ್ಲಿ ಇಲ್ಲೂ ಕೂಡ ಅದೇ ಆಗುತ್ತೆ. ಇಲ್ಲಿ ನೋಡಿ, ಈಗ ಈ ಕಡೆ ಒಂದು ಬಾಂಡ್, ಈ ಕಡೆ ಒಂದು ಬಾಂಡ್. ಎಷ್ಟು ಬಾಂಡ್ ಆಯ್ತು, 2. 2. ಸೊ ಟೋಟಲಿ CH2. ಗೊತ್ತಾಗಿದ್ಯಾ? ಈ ತರ ಇದನ್ನ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಬಟ್ ಇದನ್ನ ನೀವು ಈ ತರ ಬರೆಯಕ್ ಹೋಗ್ಬಾರ್ದು. ಇದು ಬರೆದ್ರೆ ತಪ್ಪಾಗುತ್ತೆ. ಇದು ಬರೀದೆ ಹಿಂಗೆ ರೆಪ್ರೆಸೆಂಟೇಷನ್ ಮಾಡ್ಬೇಕು. ಇದನ್ನಷ್ಟೇ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಅಂತ ಕರೆಯೋದು ನಾವು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಇಲ್ವಾ? ಏನಪ್ಪ ಸರ್ ಅಲ್ಲಿ ಏನು ಬರಿದಂಗೆ ಪ್ಲೇನ್ ಇರ್ಬೇಕು. ಹೌದೌದು, ಏನು ಬರೆಯಂಗಿಲ್ಲ. ನೀವು ಬರೆದ್ರೆ ಅದು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಆಗಲ್ಲ. ನೀವು ಬರೀಲೇಬಾರ್ದು ಅಲ್ಲಿ ಏನಿದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ, ಸುಮ್ಮನೆ ಹೀಗೆ. ಇದೇನು ಅಂತ ಬರೀಬೇಕು. ಬರೀರಿ ನೋಡೋಣ. ರೈಟ್. ಓಕೆ. ಸೊ ಇದನ್ನ ನಾವು ನೋಡಿ ಹೇಗ್ ಮಾಡ್ಬೋದು. ಸೊ ಈ ಕಾಂಪೌಂಡ್ ಬಂದ್ಬಿಟ್ಟು CH3. ಸೊ ಯಾರೆಲ್ಲ ಇದೇ ರೀತಿ ಬರ್ದಿದ್ದೀರಾ ಅವರು ಹ್ಯಾಂಡ್ ರೈಸ್ ಮಾಡಿ. ಸೇಮ್ ಟು ಸೇಮ್ ಇದೇ ರೀತಿ ಇದೆ ಅನ್ನೋದು ಮಾತ್ರ. ಓಕೆ. ಸೊ ಟೋಟಲ್ 5 ಜನಕ್ಕೆ ಮಾತ್ರ ಕರೆಕ್ಟ್ ಆಗಿ ಬಂದಿದೆ. ಓಕೆ ನೋಡಿ, ಈಗ ಸಿಂಪಲ್ ಅಲ್ವಾ? ಈಗ ನಾನೇನ್ ಹೇಳಿದೆ, ಎಲ್ಲೆಲ್ಲಿ ಜಾಯಿಂಟ್ ಗಳಿದಾವೆ ಅಲ್ಲೆಲ್ಲ ಕಾರ್ಬನ್ ಇರ್ಬೇಕು ಅಂತ ಹೇಳಿದ್ದ ನೋಡಿ. ಇಲ್ಲಿ ಒಂದಿದೆ, ಇಲ್ಲಿ ಕಾರ್ಬನ್, ಇಲ್ಲಿ ಕಾರ್ಬನ್, ಮತ್ತೆ ಇಲ್ಲಿ ಕಾರ್ಬನ್, ಮತ್ತೆ ಜಾಯಿನ್ ಎಲ್ಲಾಗಿದೆ ಇಲ್ಲೊಂದು ಕಾರ್ಬನ್, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಒಂದ್ ಬಾಂಡ್ ಇದೆ, ಇನ್ನೆಷ್ಟು ಬಾಂಡ್ ಬೇಕು, 4 ಬಾಂಡ್. ಸೊ ಅಂದ್ರೆ ಇಲ್ಲಿ CH3. ಇಲ್ಲಿ ಒಂದ್ ಬಾಂಡ್ ಇದೆ, ಇಲ್ಲಿ 3 ಬೇಕು. ಈಗ ಇಲ್ಲಿ ಒಂದ್ ಬಾಂಡ್ ಇದೆ, ಇಲ್ಲಿಗೆ 3 ಬೇಕು. ಇಲ್ಲಿ ಆಲ್ರೆಡಿ 3 ಇದೆ, ಇದಕ್ಕೆ ಬೇಕು 1. ಸೊ ಅದೇ ತಾನೇ ಆಯ್ತು ಇಲ್ಲಿ ನೋಡಿ, CH3 CH3 ಹೌದಲ್ವಾ? ಇದನ್ನ ನೀವು ಕಲಿಬೇಕಾಗಿರೋದು. ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಅದನ್ನೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯಾವ್ದೋ ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳ್ತಾರೆ. ಸೊ ದಟ್ ಟೈಮ್ ನೀವು ಮಾಡೋದಕ್ಕೆ ಗೊತ್ತಿರ್ಬೇಕು. ಯಾಕಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೆಲ್ಲ ನಿಮ್ಗೆ ಬಾಂಡ್ ಲೈನೇ ಕೊಡೋದು. ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ನಿಮ್ಗೆ CH3 CH2 ಅದೆಲ್ಲ ಕೊಡೋಕೆ ಹೋಗೋದಿಲ್ಲ. ಜಸ್ಟ್ ಗಿವ್ ದ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್. ಓಕೆ, ನೋಡೋಣ ಈಗ ಇನ್ನೊಂದು ಮಾಡಿ. ಇದಕ್ಕೆ ಎಲ್ಲರೂ ಬರೀರಿ, ಟ್ರೈ ಮಾಡಿ. ಗೊತ್ತಾಗ್ಲಿಲ್ಲ ನಾ ಮಾಡ್ತೇನೆ, ಬಟ್ ಟ್ರೈ ಅಂತೂ ಮಾಡ್ಲೇಬೇಕು. ಓಕೆ, ಆಗಿರೋರು ಮಾತ್ರ ಹ್ಯಾಂಡ್ಸ್ ರೈಸ್ ಮಾಡಿ. ಸೊ ಇಬ್ರು ಆಲ್ರೆಡಿ ರೈಸ್ ಮಾಡಿದ್ದಾರೆ. ಓಕೆ, ಗುಡ್. ಇವಾಗ ನಾನು ಬರೀತೀನಿ. ಸೊ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿರೋರೆಲ್ಲ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಎಲ್ರಿಗೂ ಕರೆಕ್ಟ್ ಅಂತ ಯಾರು ಹೇಳಿಲ್ಲ, ನಾನು ಅಟೆಂಪ್ಟ್ ಮಾಡಿದ್ದಾರೆ. ಸೊ ಈಗ ನಾನು ಬರೀತೀನಿ. ಸೊ ಎಲ್ಲ ನೋಡ್ಕೊಳ್ಳಿ. ಸೊ ಎಲ್ರಿಗೆ ಆಮೇಲೆ ಯಾರು ಕರೆಕ್ಟ್ ಆಗಿದೆ ಅವರು ಹ್ಯಾಂಡ್ ರೈಸ್ ಮಾಡ್ಬೇಕು. ಓಕೆ, ಸೊ ಈಗ ಬರೆಯೋಣ.
ಓಕೆ. ಸೊ ಇವಾಗ ಚೆಕ್ ಮಾಡಿ, ಇದನ್ನ ಚೆಕ್ ಮಾಡಿ ಯಾರಿಗೆಲ್ಲ ಇದೇ ಬಂದಿದೆ ಅವ್ರು ಮಾತ್ರ ಆನ್ಸರೈಸ್ ಮಾಡಿ. ಕರೆಕ್ಟ್ ಆಗಿ ಬಂದಿರೋರು, ಕರೆಕ್ಟ್ ಆಗಿ ಇದೇ ಬಂದಿದೆ ಸರ್ ನಮ್ಗೆ ಅನ್ನೋರು ಕರೆಕ್ಟ್ ಆಗಿ ಆನ್ಸರೈಸ್ ಮಾಡಬೇಕು. So the number of people raising hands has increased comparatively. Okay, so that's good. So ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತಿದೆ ಹೇಗೆ ಮಾಡ್ಲಿಕ್ಕೆ. So I'll give some questions here. So ನೀವೇನ್ ಮಾಡ್ಬೇಕು, ಕೂತ್ಕೊಂಡು ಇವತ್ತು ಅದನ್ನ ಸಾಲ್ವ್ ಮಾಡ್ಬೇಕು. ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡ್ಬೇಕು. ಸರ್ ಅಲ್ಲಿ ನೀವು ಡಬಲ್ ಏನ್ ಹಾಕಿರೋದು? ಡಬಲ್ ಬಾಂಡ್ ಇದೆ ಅಂತ. ಡಬಲ್ ಬಾಂಡ್ ಇದೆ ಅಂತ. ಹೌದು. ಸೊ ಈ 4ಗಳಿಗೆ ನೀವು ಟ್ರೈ ಮಾಡ್ಬೇಕು. ಓಕೆ, ಈ 4 ಏನ್ ಕೊಟ್ಟಿದ್ದೀನಿ ಇದಕ್ಕೆ ನೀವು ಫಾರ್ಮುಲಾವನ್ನ ಬರಿಬೇಕು. ಓಕೆ, ಸೊ ಬರ್ದು ನಾಳೆ ನನಗೆ ಕ್ಲಾಸಲ್ಲಿ ನಾನು ಪುನಃ ಇದನ್ನೇ ಡಿಸ್ಕಸ್ ಮಾಡ್ತೀನಿ. ಇದನ್ನ ಅವಾಗ ಏನು ಅಂತ ಯಾವ್ದು ಕರೆಕ್ಟ್ ಇದೆ ಚೆಕ್ ಮಾಡಿ. ಬರ್ಕೊಂಡಿದ್ದೀರಾ ಇದನ್ನ? ಸೊ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿದೆ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದ್ರೂ ನಾ ಇವತ್ತು ಹೋಮ್ವರ್ಕ್ ಟ್ರೈ ಮಾಡಿ ಮತ್ತೆ ನಾಳೆ ಇನ್ನೊಂದ್ಸತಿ ಚೆಕ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನಮ್ಗಿರೋದು ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಆದ್ಮೇಲೆ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ. ಓಕೆ, ಸೊ ಸ್ಟ್ರಕ್ಚರಲ್ ಫಾರ್ಮುಲಾ ಏನೇನಿಲ್ಲ ನಾವು. ಸೊ ಈಗ ಮೀಥೇನ್ ಇತ್ತು ಅಂದ್ರೆ ಇದನ್ನ ಹೇಗ್ ಬರ್ಕೋತೀವಿ? ಫುಲ್ ಎಲ್ಲವನ್ನ ಸಬ್ಸಪ್ರೇಟ್ ಮಾಡಿ ಬರೆಯೋದು. ಇದನ್ನ ನಾವು ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ರೀತಿ CH3Cl ಇತ್ತು ಅನ್ಕೊಳ್ಳಿ. ಸೊ ಇವಾಗ ಏನ್ ಮಾಡ್ತೀವಿ, ಇದಕ್ಕೆ 3 H ಮತ್ತೆ ಇಲ್ಲಿ 1 Cl. ಸೊ ಈ ರೀತಿ. ಓಕೆ, ಅದೇ ರೀತಿ CH2 ಡಬಲ್ ಬಾಂಡ್ CH2 ಮ್ಯಾಲ್ ಬರುತ್ತೆ ಅಷ್ಟೇ. ಕಾರ್ಬನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್, ಮತ್ತೆ ಇಲ್ಲಿ ಒಂದು H, ಇಲ್ಲಿ ಒಂದು H, ಇಲ್ಲೊಂದು H ಮತ್ತೆ ಇಲ್ಲೊಂದು. ಸೊ ಈ ತರ ಯಾವುದೇ ಒಂದು ಫಾರ್ಮುಲಾ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ, ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆಯುವಂತದನ್ನ ನಾವು ಏನಂತ ಕರಿತೀವಿ? ಸ್ಟ್ರಕ್ಚರಲ್ ಫಾರ್ಮುಲಾ. ವಿ ಕಾಲ್ ಇಟ್ ಆಸ್ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಸೊ ಇದು ತುಂಬಾ ಸಿಂಪಲ್. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬರುತ್ತೆ. ಈ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ತುಂಬಾ ಸಿಂಪಲ್. ಸ್ಟ್ರಕ್ಚರಲ್ ಫಾರ್ಮುಲಾ ರಿವರ್ಸ್ ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಆದ್ರೆ ಇದನ್ನ ಇನ್ನೂ ಕಂಡೆನ್ಸ್ ಮಾಡ್ಬೇಕು. ಇನ್ನೂ ಕಂಡೆನ್ಸ್ ಹೇಗ್ ಮಾಡ್ತೀರಾ? ಈಗ ನೋಡಿ, CH4 ನ ಏನು ಮಾಡಕ್ ಆಗೋದಿಲ್ಲ, CH4 ನ ಹಾಗೆ ಇರ್ಬೇಕು. ಬಟ್ ಇದಿದೆ ನೋಡಿ, ಏನಿದೆ? CH2 ಡಬಲ್ ಬಾಂಡ್ CH2. ಇದನ್ನ ಏನ್ ಬರೀದಿ ನೋಡಿ, C2H4 ಅಂತ ಬರೀತೀವಿ. ಗೊತ್ತಾಗ್ತಿದ್ಯಾ? ಇದನ್ನ ನಾವೇಂತ ಕರಿತೀವಿ? ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಗೊತ್ತಾಗಿದ್ಯಾ? ಓಕೆ, ಅದೇ ರೀತಿ ಈಗ ಹೀಗಿರುತ್ತೆ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟು? C4 H10. ಗೊತ್ತಾಗ್ತಿದ್ಯಾ? ಸೊ ಇದನ್ನ ಎಂತ ಕರಿತೀರಾ? ಮಾಲಿಕ್ಯುಲರ್ ಫಾರ್ಮುಲಾ. ಇದ್ಯಾವ ಫಾರ್ಮುಲಾ? ಇದ್ಯಾವ ಫಾರ್ಮುಲಾ? ಬಾಂಡ್ ಲೈನ್ Bond line representation. 3 ರೀತಿ ಗೊತ್ತಲ್ವಾ? ನೆಕ್ಸ್ಟ್ ನಮ್ಗೆ 3 ಡೈಮೆನ್ಷನಲ್. 3 ಡೈಮೆನ್ಷನಲ್ ಹೇಗೆ ಹೇಳೋದು ಅಂತ. ಸೊ 3 ಡೈಮೆನ್ಷನಲ್ ನೋಡಿ. ಸೊ ಕಾರ್ಬನ್ ಇಲ್ಲಿದೆ. ಸೊ ಇಲ್ಲಿ ಮೇಲೆ ಯಾವುದೋ ಒಂದು ಕಾಂಪೌಂಡ್ ಇದೆ, ಅದು ಯಾವುದೋ ಇದೆ, ಮತ್ತೆ ಇಲ್ಲೊಂದಿದೆ. ಇದು ಯಾರೋ ಮಾಡ್ತಾರ, ಇದು ಸಿ, ಇಲ್ಲಿ ಜಿ ಹೇಳೋದು ಡಿ. ಸಮ್ಟೈಮ್ಸ್ ನಮ್ಗೆ ಕಾಂಪೌಂಡ್ಗಳನ್ನ ಕೆಲವೊಂದು ಈ ತರನು ಕೊಟ್ಟಿರ್ತಾರೆ.
ಕೆಲವೊಂದು ಕಾಂಪೌಂಡ್ ನ ರೆಪ್ರೆಸೆಂಟೇಷನ್ ಈ ತರ ಮಾಡೋದು. ಇದನ್ನ ನಾವೇಂತ ಕರಿತೀವಿ? 3-dimensional. 3-dimensional. So 3-dimensional representation ಅಂತ ಕರಿತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು, 3-dimensional ಎ ಮತ್ತೆ ಬಿ ಇದೆ ಅಲ್ವಾ, ಎ ಮತ್ತೆ ಬಿ ಇವೆರಡು ಆನ್ ಪ್ಲೇನ್ ಆಫ್ ಪೇಪರ್. ಅಂದ್ರೆ ಈಗ ನೋಡಿ ಈ ತರ ನಾನು ಏನಾದ್ರು ತಗೊಂಡ್ರೆ ಇದು ಮೇಲೆ ಇದು ಕೆಳಗೆ, ಇದೇನಿದು ಎ, ಇದೇನಿದು ಬಿ. ಗೊತ್ತಾಯ್ತಾ? ಪೇಪರ್ ಮೇಲೊಂದು ಪೇಪರ್ ಕೆಳಗೊಂದು. Yes, sir. ಅರ್ಥ ಆಗ್ತಿದ್ಯಾ? Yes, sir. ಎ ಮತ್ತೆ ಬಿ Yes, sir. ಸೊ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ಎ ಮತ್ತೆ ಬಿ ಅಬೌವ್ ಪ್ಲೇನ್ ಒಂದು, ಬಿಲೋ ಪ್ಲೇನ್ ಒಂದು, ಅಂದ್ರೆ ಆನ್ ದ ಪ್ಲೇನ್ ಅಂತ. ಓಕೆ. ಸಿ ಬಂದು ದಿಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ಅಬ್ಸರ್ವರ್. ಅಂದ್ರೆ ಯಾರೋ ನೀವು ನೋಡ್ತಾ ಇದ್ದೀರಾ ಅನ್ಕೊಳ್ಳಿ ಅದನ್ನ. ಈಗ ನೀನ್ ಇದೆಯಾ ಇಲ್ಲಿ, ಇಲ್ಲಿಂದ ನೀನ್ ನೋಡ್ತಿದ್ದೆ ಅಂದ್ರೆ ನಿನ್ ಕಡೆಯಿಂದ ಇದು ನೋಡ್ತಾ ಇರೋದು. ಓಕೆ, ಈಗ ನಾವ್ ಇಲ್ಲಿಂದ ನೋಡ್ತಿದ್ದೆ ಅಂದ್ರೆ ದಿಸ್ ಈಸ್ ವಾಟ್ ಗೋಯಿಂಗ್ ಟು ಬಿ, ದಿಸ್ ಇಸ್ ಸಿ. ಯಾವತ್ತು ಟುವರ್ಡ್ಸ್ ಅಬ್ಸರ್ವರ್ ಬರೋದನ್ನ ಯಾವ ತರ ಸಿಂಬಲ್ ಇಂದ ಇಂಡಿಕೇಟ್ ಮಾಡ್ತಾರೆ ನೋಡಿ, ಇಲ್ಲಿ Arrow mark. ಶೇಡೆಡ್ ಟ್ರಯಾಂಗಲ್ ಇದೆಯಲ್ವಾ, ಶೇಡೆಡ್ ಟ್ರಯಾಂಗಲ್ ತರದಲ್ಲಿ ಅದನ್ನ ಬರೀತಾರೆ. ಯಾವತ್ತು ಅದನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು ಏನು, ಇಟ್ ಈಸ್ ಟುವರ್ಡ್ಸ್ ದ ಮತ್ತೆ ಈ ಲೈನ್ ಗಳು ಬಿಟ್ಟು ಬಿಟ್ಟು ಬರ್ದಿರೋ ಲೈನ್ ಗಳನ್ನ, ಗೆರೆಗಳನ್ನ ನೋಡಿದ್ರೆ ಅದೇನಾಗಿರ್ತದೆ, ಬ್ಯಾಕ್ವರ್ಡ್. ಅದೇನಿರ್ತದೆ, ಹಿಂದೆ. ಇವಾಗ ಇಲ್ಲಿ ನೀವು ನಿಂತಿದ್ರೆ ಅಂದ್ರೆ ಇದ್ರದ್ದು ಹಿಂಭಾಗ. ಓಕೆ, ಯಾ. ಸೊ ಅದು ಬ್ಯಾಕ್ವರ್ಡ್, ಅದು ಬ್ಯಾಕ್ವರ್ಡ್ ಅಲ್ಲಿ ಇರುತ್ತೆ. ಗೊತ್ತಾಗ್ತಿದ್ಯಾ? Yes, sir. ಸೊ ಇದು ರೆಪ್ರೆಸೆಂಟೇಷನ್ ಯಾವ್ದು, 3-dimensional. 3-dimensional. ಸೊ ಇದು ನಿಮಗೆ ನೆನಪಿರ್ಬೇಕು. ಸೊ ಸಿ ಅಂದ್ರೆ ಟುವರ್ಡ್ಸ್ ಅಬ್ಸರ್ವರ್, ಯಾವಾಗ ಶೇಡೆಡ್ ಆರೋ ಮಾಡ್ತಿದ್ದಾಗ. ಲೈನ್ಸ್ ಇದ್ದಾಗ ಏನಾಗುತ್ತದು, Backward of the observer. ಎ ಮತ್ತೆ ಬಿ On the plane. On the plane. ಎಸ್, ವೆರಿ ಗುಡ್. ಆನ್ ದ ಪ್ಲೇನ್ ಆಫ್ ದ ಪೇಪರ್. ಗೊತ್ತಾಗಿದೆ ಈಗ ರೆಪ್ರೆಸೆಂಟೇಷನ್ ಗಳು ಮಾಡಕ್ಕೆ? Yes, sir. Yes, sir. ಡೌಟ್ಸ್ ಇದೆಯಾ? No, sir. ಎಷ್ಟು ಕ್ಲಿಯರ್ ಆಗಿದೆಯಾ? Yes, Yes, sir. ಸೊ ಇದಿಷ್ಟು ನಾವು ಏನು ರೆಪ್ರೆಸೆಂಟೇಷನ್ ಮಾಡಕ್ಕಿದೆ, ಸೊ ಅದ್ರ ಬಗ್ಗೆ ಇದಿಷ್ಟುನು. ಸೊ ಮತ್ತೆ ಬೇರೆ ಏನಿದ್ರೆ ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಇನ್ ದ